ಶೀತ ಮತ್ತು ಕೆಮ್ಮು. 1 ಚಮಚ ಜೇನುತುಪ್ಪಕ್ಕೆ ಸ್ವಲ್ಪ ಶುಂಠಿ ರಸವನ್ನು ಸೇರಿಸಿ ಕುಡಿಯುವುದರಿಂದ ಕೆಮ್ಮು ಮತ್ತು ಗಂಟಲಿನ ಕಿರಿಕಿರಿ ಕಡಿಮೆಯಾಗುತ್ತದೆ. ಗಂಟಲು ನೋವು. ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಮುಕ್ಕಳಿಸುವುದರಿಂದ ಗಂಟಲು ನೋವು ಶಮನವಾಗುತ್ತದೆ. ಜೀರ್ಣಕ್ರಿಯೆಯ ಸಮಸ್ಯೆ. ಊಟದ ನಂತರ ಜೀರ್ಣಕ್ರಿಯೆ ಸರಿಯಾಗಲು ಸ್ವಲ್ಪ ಜೀರಿಗೆಯನ್ನು ಬಿಸಿ ನೀರಿನಲ್ಲಿ ಕುದಿಸಿ ಕುಡಿಯಿರಿ. ಹಲ್ಲು ನೋವು. ಹಲ್ಲು ನೋವು ಇರುವ ಜಾಗದಲ್ಲಿ ಲವಂಗವನ್ನು ಇಟ್ಟುಕೊಳ್ಳಿ ಅಥವಾ ಲವಂಗದ ಎಣ್ಣೆಯನ್ನು ಹಚ್ಚಿ. ಇದು ನೈಸರ್ಗಿಕ ನೋವು ನಿವಾರಕವಾಗಿ ಕೆಲಸ ಮಾಡುತ್ತದೆ. ಗಾಯಗಳು. ಸಣ್ಣ ಗಾಯ ಅಥವಾ ಕಟ್ ಆದಾಗ ಅರಿಶಿಣ ಪುಡಿಯನ್ನು ಹಚ್ಚುವುದರಿಂದ ಸೋಂಕು ಹರಡುವುದಿಲ್ಲ ಮತ್ತು ಗಾಯ ಬೇಗ ವಾಸಿಯಾಗುತ್ತದೆ. ಆಸಿಡಿಟಿ. ಸ್ವಲ್ಪ ಓಮ ಕಾಳನ್ನು ಉಪ್ಪಿನೊಂದಿಗೆ ಜಗಿದು ತಿಂದರೆ ಆಸಿಡಿಟಿ ಅಥವಾ ಹೊಟ್ಟೆಯುಬ್ಬರದ ಸಮಸ್ಯೆ ಕಡಿಮೆಯಾಗುತ್ತದೆ. ರೋಗನಿರೋಧಕ ಶಕ್ತಿ. ಮಲಗುವ ಮುನ್ನ ಬಿಸಿ ಹಾಲಿಗೆ ಸ್ವಲ್ಪ ಅರಿಶಿಣವನ್ನು ಸೇರಿಸಿ ಕುಡಿಯುವುದು ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ತಲೆನೋವು. ಶುಂಠಿ ಚಹಾ ಕುಡಿಯುವುದರಿಂದ ಅಥವಾ ಹಣೆಯ ಮೇಲೆ ಸ್ವಲ್ಪ ಚಂದನವನ್ನು ಲೇಪಿಸುವುದರಿಂದ ಒತ್ತಡದಿಂದ ಬರುವ ತಲೆನೋವು ಕಡಿಮೆಯಾಗುತ್ತದೆ. ಚರ್ಮದ ಸುಟ್ಟ ಗಾಯಗಳು. ಅಡುಗೆ ಮಾಡುವಾಗ ಕೈ ಸುಟ್ಟರೆ ತಕ್ಷಣವೇ ತಾಜಾ ಲೋಳನ್ನು ಹಚ್ಚಿ. ಇದು ಉರಿಯನ್ನು ಕಡಿಮೆ ಮಾಡಿ ಚರ್ಮಕ್ಕೆ ತಂಪು ನೀಡುತ್ತದೆ. ಆಯಾಸ. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದ್ದರೆ ತಾಜಾ ನಿಂಬೆ ಪಾನಕ ಕುಡಿಯುವುದರಿಂದ ತಕ್ಷಣದ ಶಕ್ತಿ ದೊರೆಯುತ್ತದೆ. ಗಮನಿಸಿ, ಈ ಮನೆಯ ಮದ್ದುಗಳು ಕೇವಲ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳಿಗೆ ಮಾತ್ರ. ಒಂದು ವೇಳೆ ಸಮಸ್ಯೆ ಗಂಭೀರವಾಗಿದ್ದರೆ, ಲಕ್ಷಣಗಳು ಕಡಿಮೆಯಾಗದಿದ್ದರೆ ದಯವಿಟ್ಟು ಸ್ವಯಂ ಚಿಕಿತ್ಸೆ ಮಾಡಿಕೊಳ್ಳದೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ.